ಕಡೆಗೆ ಹೋಗೋಣ. ಶಿಗ್ಗಾವಿ ಬೈ ಎಲೆಕ್ಷನ್ ನಲ್ಲಿ ರಾಜಕೀಯ ಲೆಕ್ಕಾಚಾರಗಳು ತಲೆ ಕೆಳಗಾಗ್ಬಿಟ್ಟಿದೆ. ಮಗನನ್ನ ವಿಧಾನಸಭೆಗೆ ಕಳಿಸೋ ಸೀನಿಯರ್ ಬೊಮ್ಮಾಯಿಯ ಸತತ ಪ್ರಯತ್ನ ವಿಫಲವಾಗ್ಬಿಟ್ಟಿದೆ. ಹಾಗಿದ್ರೆ ಶಿಗ್ಗಾವಿಯ ಮತದಾರ ಕೊಟ್ಟ ತೀರ್ಪೇನು? ಈ ಸ್ಟೋರಿ ನೋಡಿ. ಶಿಗ್ಗಾವಿಯಲ್ಲಿ ಯಾಸಿರ್ಗೆ ಗೆಲುವಿನ ಸೀರುಂಡೆ. ಫಲ ನೀಡದ ಬೊಮ್ಮಾಯಿ ಹಿಂದುತ್ವದ ಅಸ್ತ್ರ. ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರಕ್ಕೆ ಮತದಾರರ ಮಣೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ರಾಜ್ಯ ರಾಜಕೀಯದ ದಿಕ್ಕು ಬದಲಾಗಲಿದೆ ಅನ್ನೋ ಹಲ್ಚಲ್ ಎಬ್ಬಿಸಿದ ಬೈ ಎಲೆಕ್ಷನ್ ಅಖಾಡಗಳಿವು. ಅದರಲ್ಲೂ ಶಿಗ್ಗಾವಿಯಂತೂ ಬಿಜೆಪಿ ಪಾಲಿಗೆ ಕೇಕ್ ವಾಕ್ ಅಂತಲೇ ಹೇಳಲಾಗಿತ್ತು. ಕಾಂಗ್ರೆಸ್ ಖಾದ್ರಿ ಬದಲು ಪಠಾಣ್ಗೆ ಪಟ್ಟ ಕಟ್ಟುತ್ತಿದ್ದಂತೆ ಒಳೇಟಿನಿಂದಲೇ ಕೈ ಅಭ್ಯರ್ಥಿ ಸೋಲ್ತಾರೆ ಅನ್ನೋ ಟಾಕ್ ಶುರುವಾಗಿತ್ತು. ಆದ್ರೆ ಏಕ್ ಹೈ ತೋ ಸೇಫ್ ಹೈ ಅನ್ನುವಂತೆ ಕಾಂಗ್ರೆಸ್ ನಾಯಕರ ಒಗ್ಗಟ್ಟು ಫಲ ನೀಡಿದೆ. ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಪುತ್ರ ಮಕಾಡೆ ಮಲಗಿದ್ದಾರೆ. ಪಠಾಣ್ಗೆ ಶಿಗ್ಗಾವಿ ಪಟ್ಟ. ಶಿಗ್ಗಾವಿ ಕ್ಷೇತ್ರದಲ್ಲಿ ಒಟ್ಟು 18 ಸುತ್ತಿನ ಮತ ಎಣಿಕೆ ನಡೆದಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ 1,587 ಮತಗಳನ್ನು ಪಡೆದ್ರೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ 86,960 ಮತಗಳನ್ನು ಪಡೆದ್ರು. 13,448 ಮತಗಳಿಂದ ಪಠಾಣ್ ಗೆಲುವಿನ ನಗೆ ಬೀರಿದ್ದಾರೆ. ಮತ ಎಣಿಕೆ ಆರಂಭದಿಂದಲೂ ನೆಕ್ ಟು ನೆಕ್ ಫೈಟ್ ಶುರುವಾಗಿತ್ತು. ಆರಂಭದಲ್ಲಿ ಭರತ್ ಬೊಮ್ಮಾಯಿ ಅಲ್ಪ ಮತಗಳೊಂದಿಗೆ ಮುನ್ನಡೆ ಸಾಧಿಸಿದ್ರು. ಆದ್ರೆ 6ನೇ ಹಂತದ ಎಣಿಕೆ ಬಳಿಕ ಪಠಾಣ್ ತಮ್ಮ ಲೀಡ್ ಹೆಚ್ಚಿಸಿಕೊಳ್ಳುತ್ತಲೇ ಸಾಗಿದ್ರು. ಸೋಲಿನ ಸುಳಿವು ಸಿಕ್ಕ ಭರತ್ ಮತ ಎಣಿಕೆ ಕೇಂದ್ರದಿಂದ ಹೊರಬಂದು ಕೆಲಕಾಲ ಸುಧಾರಿಸಿಕೊಂಡ್ರು. ಈ ಸೋಲಿಗೆ ಕಾಂಗ್ರೆಸ್ ಹಣ ಹರಿಸಿದ್ದೇ ಕಾರಣ ಅಂತ ಆರೋಪಿಸಿದ್ರು. ಇಡೀ ಸರ್ಕಾರ ಬಂದು ಹಣದ ಹೊಳೆ ಸುರಿಮಳೆ ಉಪಯೋಗಿಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ. ನಾನು ಯಾವತ್ತಿದ್ರೂ ಶಿಗ್ಗಾಂವ್ ಸವಣೂರು ಜನತೆ ಒಳ್ಳೇದಾಗ್ಲಿ, ಇನ್ನು ಅಭಿವೃದ್ಧಿ ಕೆಲಸಗಳು ಮುಂದುವರಿಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಮತ ಎಣಿಕೆ ಕೇಂದ್ರಕ್ಕೆ ಬಂದ ಯಾಸಿರ್ ಖಾನ್ ಪಠಾಣ್ಗೆ ಅದ್ದೂರಿ ಸ್ವಾಗತ ಸಿಕ್ತು. ಯಾಸಿರ್ ಅನ್ನ ಹೆಗಲ ಮೇಲೆ ಹೊತ್ತು ಕಾರ್ಯಕರ್ತರು ಕರೆತಂದ್ರು. ಈ ವೇಳೆ ಪಠಾಣ್ ಸಹೋದರ ಅಹಮದ್ ರಸ್ತೆಯಲ್ಲೇ ನಮಾಜ್ ಮಾಡಿದ್ರು. ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ದೇವಗಿರಿ ಮತ ಎಣಿಕಾ ಕೇಂದ್ರದಲ್ಲಿ ಬಿಜೆಪಿ ಕಾರ್ಯಕರ್ತರ ಮುಂದೆಯೇ ಕೈಪಡೆ ಘೋಷಣೆ ಕೂಗಿತ್ತು. ಈ ವೇಳೆ 2 ಗುಂಪುಗಳ ನಡುವೆ ವಾಗ್ವಾದ ಶುರುವಾಗಿತ್ತು. ಪೊಲೀಸರು ಲಾಠಿ ಬೀಸೋ ಮೂಲಕ ಗುಂಪುಗಳನ್ನ ಚದುರಿಸಿದ್ರು. ಇಷ್ಟು ದಿನ ಬಿಜೆಪಿಯ ಭದ್ರ ನೆಲೆಯಾಗಿದ್ದ ಶಿಗ್ಗಾವಿ ದಶಕಗಳ ಬಳಿಕ ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ. ಇನ್ನು ಮುಂದೆ ಏಲಕ್ಕಿ ನಾಡಲ್ಲಿ ಕಾಂಗ್ರೆಸ್ ಅಧಿಪತ್ಯ ಶುರುವಾಗಲಿದ್ದು, ಬಿಜೆಪಿಗೆ ಈ ಫಲಿತಾಂಶ ಮರ್ಮಾಘಾತ ನೀಡಿರೋದಂತೂ ಸತ್ಯ. ಮಂಜು ಪತ್ತಾರ್, ಮಾರುತಿ ಜೊತೆ ದಿವಿತ್, ರಿಪಬ್ಲಿಕ್ ಕನ್ನಡ, ಶಿಗ್ಗಾವಿ. ಚನ್ನಪಟ್ಟಣ ಕ್ಷೇತ್ರ ನೋಡಿದ್ವಿ. ಶಿಗ್ಗಾವಿಯಲ್ಲಿ ಹಾಗಾದ್ರೆ ಕಾಂಗ್ರೆಸ್ಗೆ ವರದಾನ ಆಗಿದ್ದು ಏನು? ಮತದಾರ ಕೈಗೆ ಜೈ ಅನ್ನೋದಕ್ಕೆ ಕಾರಣ ಏನು? ಅದರ ಬಗ್ಗೆ ಕೂಡ ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ರಾಜಕೀಯಕ್ಕೆ ಮುಕ್ತಿ ಹಾಡ್ಬಿಡ್ತು ಕಾಂಗ್ರೆಸ್. ಎಷ್ಟರ ಮಟ್ಟಿಗೆ ವರ್ಕೌಟ್ ಮಾಡಿತ್ತು ಕಾಂಗ್ರೆಸ್ ಪಾಳಿಯ ಅಂದ್ರೆ ಒಗ್ಗಟ್ಟಿನ ಮಂತ್ರ ಪಠಿಸೋದಕ್ಕೆ ಆರಂಭದಿಂದಲೇ ಪ್ರಾರಂಭ ಮಾಡಿಬಿಟ್ಟಿದ್ರು. ಪ್ರತಿ ಬಾರಿ ಚುನಾವಣೆ ಆದಾಗ ಮುಸ್ಲಿಂ ಸಮುದಾಯ ಬೊಮ್ಮಾಯಿಯವರ ಕುಟುಂಬದ ಜೊತೆಗೆ ನಿಲ್ಲುತ್ತೆ ಅನ್ನುವಂತಹ ವಿಚಾರ ಇತ್ತಲ್ಲ, ಈ ಬಾರಿ ಅದೆಲ್ಲವೂ ಕೂಡ ಉಲ್ಟಾ ಮಾಡೋ ರೀತಿಯಲ್ಲಿ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿತ್ತು. ಅದನ್ನ ಎಕ್ಸಿಕ್ಯೂಟ್ ಮಾಡ್ತು. ಅದು ಸಕ್ಸಸ್ ಆಗಿದ್ದನ್ನು ಕೂಡ ರಿಸಲ್ಟ್ ನಲ್ಲಿ ನಾವು ಗಮನಿಸ್ತಾ ಇದೀವಿ. ಅದೇ ರೀತಿ ಮತ್ತೊಂದು ಅಂಶ, ಪರಾಜಿತ ಅಭ್ಯರ್ಥಿ ಯಾಸಿರ್ ಅವರನ್ನೇ ಮತ್ತೆ ಕಣಕ್ಕಿಳಿಸಿದ್ದು ಕೂಡ ಪ್ಲಸ್ ಪಾಯಿಂಟ್ ಆಗಿದೆ ಕಾಂಗ್ರೆಸ್ ಪಾಳ್ಯಕ್ಕೆ ಅನ್ನುವಂತಹ ವಿಚಾರ. ಕೊನೆ ಕ್ಷಣದ ತನಕ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲೂ ಈ ಬಾರಿ ಲಿಂಗಾಯತರಿಗೆ ಮಣೆ ಹಾಕಬೇಕು ಅನ್ನುವಂತ ವಿಚಾರಗಳು ಮುನ್ನೆಲೆ ಬಂದಿತ್ತು. ಲಿಂಗಾಯತ ವರ್ಸಸ್ ಮುಸ್ಲಿಂ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತ ಕುತೂಹಲ ಇತ್ತು. ಅಜ್ಜಂಪೀರ್ ಖಾದ್ರಿ ಅವರು ರೇಸಲ್ಲಿ ಇದ್ರೂ ಕೂಡ ಅವ್ರನ್ನ ಹೊರತುಪಡಿಸಿ ಮತ್ತೆ ಪರಾಜಿತ ಅಭ್ಯರ್ಥಿ ಯಾಸಿರ್ ಅವರಿಗೆ ಮಣೆ ಹಾಕಿದ್ದು ಕೂಡ ಕಾಂಗ್ರೆಸ್ ಪಾಳ್ಯಕ್ಕೆ ಪ್ಲಸ್ ಆಗಿದೆ ಅನ್ನುವಂತ ಅಂಶ ನಾವು ಗಮನಿಸಬೇಕಾಗುತ್ತೆ. ಮೋಸ್ಟ್ಲಿ ಕಾಂಗ್ರೆಸ್ ಪಾಳ್ಯ ಕೂಡ ಅಂದ್ಕೊಂಡಿರ್ಲಿಲ್ಲ ಸೊ ಈ ರೀತಿ ನಮಗೆ ಶಿಗ್ಗಾವಿ ಕ್ಷೇತ್ರ ಕೈ ಸೇರಬಹುದು ಅಂತ. ನಿರೀಕ್ಷೆ ಇಲ್ಲದೆ ಶಿಗ್ಗಾವಿ ಕ್ಷೇತ್ರವನ್ನ ಕಾಂಗ್ರೆಸ್ ಪಾಳ್ಯ ಗೆದ್ಕೊಂಡಿದೆ. ಅದೇ ರೀತಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಎಂಟ್ರಿ ಆದ್ರೋ, ಯಾವಾಗ ಶಿಗ್ಗಾವಿ ಕ್ಷೇತ್ರದ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ನೀಡಲಾಯಿತು, ಆಗಲೇ ನೋಡಿ ಅಲ್ಲಿರುವಂತಹ ಗ್ರೌಂಡ್ ರಿಪೋರ್ಟ್ ಅಥವಾ ಮತದಾರ ಒಲವು ಬದಲಾವಣೆಯಾಗಿದ್ದು. ಮುಸ್ಲಿಂ ಮತಗಳನ್ನ ಆಲ್ಮೋಸ್ಟ್ ಜೊತೆಗೆ
ಬೇರೆ ಬೇರೆ ಸಮುದಾಯಗಳ ಮತಗಳನ್ನ ಸೆಳೆಯುವಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಪಾತ್ರ ಬಹುದೊಡ್ಡದಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಸಿಎಂ ಮತ್ತು ಸತೀಶ್ ಜಾರಕಿಹೊಳಿ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾರೆ, ಬೃಹತ್ ವೇದಿಕೆಯಲ್ಲಿ ಪ್ರಚಾರ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ಸಮುದಾಯದ ಮತಗಳನ್ನ ಸೆಳೆಯುವಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಪ್ರಮುಖ ಪಾತ್ರ ವಹಿಸಿದ್ರು. ಅದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದೆ ಅನ್ನೋದು. ಶಿಗ್ಗಾವಿಯಲ್ಲಿ ಮನೆ ಮಾಡಿತ್ತು ಅಹಿಂದ ಮತ, ಅದಕ್ಕೆ ಗಾಳ ಹಾಕ್ಬಿಡ್ತು ಕಾಂಗ್ರೆಸ್. ಅದೇ ವಿಚಾರವನ್ನ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು. ಅಹಿಂದ ಮತ ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ನದ್ದೇ ಅನ್ನೋದನ್ನ ಶಿಗ್ಗಾವಿ ಕ್ಷೇತ್ರದಲ್ಲಿ ಜನ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ಬಿಟ್ಕೊಡಲ್ಲ, ಹಾಗಾಗಿ ಅವ್ರು ನಮ್ಮ ಜೊತೆಗಿದ್ದಾರೆ, ಹಾಗಾಗಿ ನಾವು ಶಿಗ್ಗಾವಿ ಗೆದ್ದಿದ್ದೀವಿ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಮತ್ತೊಂದನ್ನ ಗಮನಿಸಲೇಬೇಕು, ಮುಸ್ಲಿಂ ಜೊತೆ ವಾಲ್ಮೀಕಿ ಮತಗಳ ಕ್ರೋಢೀಕರಣ. ಆಗ್ಲೇ ಹೇಳ್ತಾ ಇದ್ದೆ, ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರೋ ಆಗಲೇ ಮುಸ್ಲಿಂ ಮತ್ತು ವಾಲ್ಮೀಕಿ ಮತಗಳು ಕಾಂಗ್ರೆಸ್ಗೆ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಹಾಗಾಗಿ ಬೀಡು ಬಿಡೋ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಮತಗಳು, ಮುಸ್ಲಿಂ ಓಟ್ಗಳು, ವಾಲ್ಮೀಕಿ ಮತಗಳನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು ಅಂತ ಅದು ರಿಸಲ್ಟ್ ಅಲ್ಲೂ ಕೂಡ ನಮಗೆ ಕಾಣಿಸ್ತು. ಕಾರಣ ಮುಸ್ಲಿಂ ಮತ್ತು ವಾಲ್ಮೀಕಿ ಕೂಡ ಅಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅಂತ. ಮತ್ತೊಂದು ಅಂಶ ಗಮನಿಸಬೇಕು, ಬಿಜೆಪಿಯ ಲಿಂಗಾಯತ ವೋಟ್ ಬ್ಯಾಂಕ್ಗೆ ಕನ್ನ ಹಾಕಿದ್ದಾರೆ. ಶಿಗ್ಗಾವಿಯಲ್ಲಿ ನಿಮ್ಗೆಲ್ಲ ನೆನಪಿರಬಹುದು, ಬಸವರಾಜ ಬೊಮ್ಮಾಯಿಯವರು ಸಾದರ ಲಿಂಗಾಯತ ಮತ್ತು ಪಂಚಮಸಾಲಿಯ ಮತ್ತು ಮುಸ್ಲಿಂ ಓಟ್ಗಳು ನಮ್ಮ ಜೊತೆಗಿದೆ ಅನ್ನುವಂತಹ ಭರವಸೆ ಏನಿತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ, ಈ ಬಾರಿ ಅದೆಲ್ಲವೂ ಕೂಡ ಉಲ್ಟಾ ಆಗ್ಬಿಡ್ತು. ಬಹುತೇಕ ಪಂಚಮಸಾಲಿ ಲಿಂಗಾಯತ ಓಟ್ಗಳು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಕನ್ವರ್ಟ್ ಆಗಿದೆ ಅನ್ನುವಂತಹ ಅಂಶಗಳು ಕೂಡ ಕೇಳೋದು ಸಿಗ್ತಾ ಇದೆ ಶಿಗ್ಗಾವಿಯಲ್ಲಿ. ಮತ್ತೊಂದು ಅಂಶ ಗಮನಿಸಲೇಬೇಕು, ಕಾಂಗ್ರೆಸ್ ನಾಯಕರಿಂದ ಸಂಘಟಿತ ಹೋರಾಟ ಆಯಿತು, ಒಗ್ಗಟ್ಟಿನ ಪ್ರದರ್ಶನ ಆಯಿತು. ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ದೊಡ್ಡ ನಾಯಕರ ತನಕ ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಹೇಗಾದ್ರೂ ಮಾಡಿ ಶಿಗ್ಗಾವಿನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಶಪಥ ಮಾಡಿದ್ರು. ಅದರಲ್ಲಿ ಇವತ್ತು ಯಶಸ್ವಿ ಆಗಿದ್ದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಬಿಜೆಪಿ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಕಾರಣ ಓವರ್ ಕಾನ್ಫಿಡೆನ್ಸ್. ಖಾದ್ರಿ ಮನವೊಲಿಸಿ ಸಕ್ಸಸ್, ಪಠಾಣ್ ಪರ ಪ್ರಚಾರ ಮಾಡಲಾಯಿತು. ಅಜ್ಜಂಪೀರ್ ಖಾದ್ರಿ ಅವರು ಓಡೋಡಿ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಅದರ ಲಾಭ ಬಿಜೆಪಿ ಪಡೆದುಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತಲ್ಲ, ಅದನ್ನ ಕಾಂಗ್ರೆಸ್ ಎಲ್ಲವನ್ನ ಕೂಡ ಧೂಳಿಪಟ ಮಾಡಿತು. ಅಜ್ಜಂಪೀರ್ ಖಾದ್ರಿ ಅವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಮನವೊಲಿಸುವ ಮೂಲಕ ನಾಮಪತ್ರವನ್ನ ವಾಪಸ್ ಪಡೆದುಕೊಳ್ಳೋ ಮೂಲಕ ಇದೇ ಯಾಸೀರ್ ಖಾನ್ ಪಠಾಣ್ ಅವರ ಪರವಾಗಿ ಕೆಲಸ ಮಾಡೋ ರೀತಿಯಲ್ಲಿ ಅವ್ರನ್ನ ಮನವೊಲಿಸಿದ್ದು ಕೂಡ ಈಗ ಅವ್ರು ಗೆಲ್ಲೋದಕ್ಕೆ ಕಾರಣ ಆಗಿದೆ ಅನ್ನುವಂಥ ವಿಚಾರ. ಮತ್ತೊಂದನ್ನ ಗಮನಿಸಲೇಬೇಕು, ಮೂಡಾದಲ್ಲಿ ಸಿಎಂ ಬಲಿಪಶು ಅಂತ ಪ್ರಬಲ ಕ್ಯಾಂಪೇನ್ ಮಾಡಿದ್ರು. ಬಟ್ ಜನರ ಮನಸ್ಸಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಭಾವನೆ ಇರಲಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ. ಪ್ರಮುಖವಾಗಿ ಶಿಗ್ಗಾವಿಯಲ್ಲಿ ಹಾಗೆ ನೋಡಿದ್ರೆ ಬಿಜೆಪಿ ವಕ್ಫ್ ವಿಚಾರವನ್ನ ಜನರ ಮನಸ್ಸಲ್ಲಿ ತಾಕೋ ರೀತಿಯಲ್ಲಿ ಮಾಡಬಹುದಿತ್ತು, ಬಟ್ ಯಾವುದೂ ಕೂಡ ಆಗ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಯಿತು. ಮೂಡಾಗೂ ತಲೆ ಕೆಡಿಸ್ಕೊಂಡಿಲ್ಲ, ವಕ್ಫ್ಗೂ ತಲೆ ಕೆಡಿಸ್ಕೊಂಡಿಲ್ಲ, ವಾಲ್ಮೀಕಿ ಹಗರಣಕ್ಕೂ ಕೂಡ ಜನ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. 3 ಬೈ ಎಲೆಕ್ಷನ್ ಫಲಿತಾಂಶವನ್ನ ಗಮನಿಸ್ತಾ ಹೋದ್ರೆ ಒಂದಂತೂ ಬಹಳ ಸ್ಪಷ್ಟ, ಯಾಕೆ ಕಾಂಗ್ರೆಸ್ಗೆ 3 ಕ್ಷೇತ್ರಗಳು ದೊಡ್ಡ ಮಟ್ಟದಲ್ಲಿ ವರದಾನ ಆಯ್ತು ಅನ್ನೋದನ್ನ ನಾವು ಗಮನಿಸಿದ್ರೆ, ಬಿಜೆಪಿಯಲ್ಲಿರುವಂತಹ ಒಡಕು, ಬಿಜೆಪಿ ತಳಮಟ್ಟದ ಕಾರ್ಯಕರ್ತರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ಳಲಿಲ್ಲ. ದೊಡ್ಡ ದೊಡ್ಡ ನಾಯಕರಲ್ಲಿ ಒಡಕು ಕಾಣಿಸ್ಕೊಳ್ತು. ಕ್ಷೇತ್ರದಲ್ಲಿ ಘಟಾನುಘಟಿಗಳು ನೋಡೋದಕ್ಕೆ ಸಿಗ್ಲಿಲ್ಲ, ಅಬ್ಬರದ ಪ್ರಚಾರಗಳು ನೋಡೋದಕ್ಕೆ ಸಿಗ್ಲಿಲ್ಲ, ಒಗ್ಗಟ್ಟಿನ ಮಂತ್ರ ಅಂತೂ ನೋಡೋಕೆ ಆಗ್ಲಿಲ್ಲ. ಈ ಹೋರಾಟದ ವಿಚಾರದಲ್ಲೂ ಕೂಡ ಜನರ ಮನಸ್ಸಲ್ಲಿ ತಾಕೋ ರೀತಿ ಯಾವ ಹೋರಾಟ, ಪ್ರತಿಭಟನೆ, ಪಾದಯಾತ್ರೆ ಕೂಡ ಸಕ್ಸಸ್ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಈಗ ಬಿಜೆಪಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ? ಸಹಜವಾಗಿ ರಾಜ್ಯದಲ್ಲಿ ಈಗ ಈ ಫಲಿತಾಂಶ ನೋಡಿದ ಬಳಿಕ ಒಂದು ಬಿಜೆಪಿ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ರಾಜ್ಯಾಧ್ಯಕ್ಷ